Murgod is one of the few remaining villages in Karnataka where traditional glass bangle making continues. Approximately 20 families are involved in this small-scale industry. The work is done entirely by hand, with no machinery involved. Despite limited income, the community takes pride in keeping this old craft alive. During his journey through southern India in the years 1800 to 1801, Francis Buchanan documented many of the region's traditional crafts and industries. When Buchanan visited Channapatna, he recorded that the town was once known for its glassware. He even prepared sketches showing the design of the traditional glass furnace used in Channapatna in detail. Today, there are no visible traces of that craft in the town. However, during our research retracing the journey of Francis Buchanan, a few remains of old glass bangle furnaces were found in the Pavagada region. These structures, likely from the 19th century, may represent the last physical evidence of that lost tradition in southern Karnataka. According to the Bombay Gazetteer of Belagavi, there is no mention of glass bangle manufacturing in this region. As per an interview with the local artisans, these families migrated to this area in the 1970s and started the glass bangle manufacturing units. ನನ್ನ ಹೆಸರು ಮಂಜುನಾಥ್ ಕಾಜ್ಗಾರ್ ಅಂತೇಳಿ. ನಾವು ಈ ಬಳೆ ಉದ್ಯೋಗನ ಮಾಡ್ತೀವಿ. ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಮುರಗೋಡು ಗ್ರಾಮದಲ್ಲಿ ಈ ನಮ್ಮ ಒಂದು ಬಳೆ ಉದ್ಯೋಗನ ನಡೆಸ್ತಾ ಇದ್ದೀವಿ. ಇದು ಒಂಥರ ನಮ್ಮ ಕುಟುಂಬದ ಉದ್ಯೋಗ. ನಾವು ಮೊದಲಿನಿಂದಲೂ ಇದೇ ಉದ್ಯೋಗನ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ನಮ್ಮ ತಲಾಂತರಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ಒಂದು ಇದರಲ್ಲಿ ಪಾರಂಪರಿಕವಾದಂಥ ಇದರಲ್ಲೇ ವೃತ್ತಿಯಲ್ಲೇ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಥರದ ಮಷಿನ್ಗಳನ್ನು ನಾವು ಬಳಸೋದಿಲ್ಲ. ಎಲ್ಲ ಇದು ನಾವು ಮ್ಯಾನ್ಯಲ್ ಎಲ್ಲ ಇದರಲ್ಲೇ ಮಾಡ್ತೀವಿ. ಇವಾಗ ನಾವು ಇದನ್ನು ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿರೋದ ಕೆಲವೊಂದಿಷ್ಟು ಸಮಸ್ಯೆಗಳು ಈಗಿನ ಆಧುನಿಕ ಯುಗದಲ್ಲಿ ನಮ್ಮ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಅದನ್ನು ಹೇಗೆ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖವಾಗಿದ್ದೀವಿ. ಬಟ್ ಇನ್ನೂ ಅದಕ್ಕೆ ನಮಗೆ ಉತ್ತರ ಸಿಕ್ಕಿಲ್ಲ. ಅದರ ಜೊತೆಗೆ ನಮಗೂ ಸ್ವಲ್ಪ ಸರ್ಕಾರದ ಏನಾದರೂ ಸಹಾಯ ಸೌಲಭ್ಯ ಸಿಕ್ಕರೆ ಇದನ್ನು ಮುಂದುವರ್ಸ್ಕೊಂಡು ಹೋಗಲು ನಮಗೂ ಅನುಕೂಲ ಆಗ್ತದೆ ಅಂಥೇಳಿ ತಿಳಿಪಡಿಸೋಕೆ ನಾವು ಇಚ್ಛೆ ಪಡ್ತೀವಿ. ಬಳೆ ಅಂಗಡಿ ಅಥವಾ ಬಳೆ ಇಡ್ಸೋರ ಹತ್ರ ಏನು ಬಳೆ ಒಡೆದಿರುತ್ತಲ್ಲ, ಆ ಬಳೆಗಳನ್ನು ಶೇಖರಿಸಿ ಎಲ್ಲ ಒಂದು ಕಡೆ ಇದನ್ನು ಮಾಡಿ ಮಿರಾಜಲ್ಲಿ ಇರ್ತಕ್ಕಂಥ ಅದರಲ್ಲಿ ಮೊದಲು ಬರ್ತಕ್ಕಂಥ ಬಂಗಾರದ ಇದಿತ್ತು. ಇವಾಗಿಲ್ಲ. ಇವಾಗೆಲ್ಲ ಬಂಗಾರದ ರೇಟ್ ಜಾಸ್ತಿ ಆಗಿದ್ದಕ್ಕೆ ಈಗೆಲ್ಲ ಕಲರ್ ಬರ್ತಾ ಇದೆ. ಮೊದಲು ಬಂಗಾರ ಬರ್ತಾರಿಂದ ಇದನ್ನೆಲ್ಲ ಮಿರಾಜ್ ಅವರು ತೊಗೊಂಡೋಗಿ ಅವರು ಕೆಲವೊಂದಿಷ್ಟು ಕೆಮಿಕಲ್ಸ್ ರಿಯಾಕ್ಷನ್ ಮಾಡಿಸಿ ಬಂಗಾರನ ತೆಗೆದುಕೊಂಡು ಉಳ್ಕಿದ್ದು ಏನು ಉಳಿತಾ ಇತ್ತು ಅದನ್ನು ವೇಸ್ಟನ್ನು ನಾವು ಖರೀದಿ ಮಾಡ್ಕೊಂಡು ಬಂದು ಅದನ್ನು ವಾಪಸ್ ರೀಪ್ರೊಸೆಸಿಂಗ್ ಮಾಡಿ ನಾವು ಬಳೆ ರೂಪ ಕೊಡ್ತೀವಿ. ಇದು ಮೊದಲೆಲ್ಲ ನಮಗೆ ಭಾರಿ ಪ್ರಮಾಣದಲ್ಲಿ ಸಿಗ್ತಾಯಿತ್ತು ಮತ್ತು ಕಡಿಮೆ ವೆಚ್ಚದಲ್ಲಿ ಸಿಗ್ತಾಯಿತ್ತು. ಇವಾಗೆಲ್ಲ ಭಾಳ ರೇಟಲ್ಲಿ ಭಾಳ ಡಿಫ್ರೆನ್ಸ್ ಆಗಿದೆ. ಬಟ್ ನಮಗೆ ಮೊದಲಿನ ಥರ ಸಿಗ್ತಾನೂ ಇಲ್ಲ. ಆದ್ದರಿಂದ ಅದು ಸ್ವಲ್ಪ ನಮ್ಗೆ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ನಾವು ಏನಾದರೂ ಬೇರೆ ದಾರಿ ನೋಡ್ಕೋಬೇಕಾಗಿದೆ ಇವಾಗ.
ಸರ್, ಈ ಮೂಲ ನಮ್ಮ ಬಟ್ಟೆ ಏನಿದೆ ಅದನ್ನು ನಾವು ಇಲ್ಲೇ ನಮ್ಗೆ ಲೋಕಲಾಗಿ ಸಿಗ್ತಕ್ಕಂಥ ಒಂದು ಮಣ್ಣಿನಿಂದ ಒಂದು 2-3 ಥರ ಮಣ್ಣನ್ನು ಮಿಕ್ಸ್ ಮಾಡಿ ಮೊದಲು ಒಂದು ರೌಂಡ್ ಆಕಾರದಲ್ಲಿ ಅದನ್ನು ಕೊಟ್ಬಿಟ್ಟು ರೆಡಿ ಮಾಡಿಕೊಂಡು ಒಣಗಿದ ಮೇಲೆ ಈ ಥರ ಪೀಸ್ಗಳನ್ನ ಕಟ್ ಮಾಡ್ತೀವಿ. ಅಂದರೆ ನಮಗೆ ಇಲ್ಲಿ ಬಳಿ ಮಾಡಲಿಕ್ಕೆ ಯಾವ ಥರ ಗ್ಯಾಪ್ ಬೇಕಲ್ಲ ಆ ಥರ ಶೇಪಲ್ಲಿ ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿ ಎಲ್ಲ ಇಟ್ಕೊಂಡಿರ್ತೀವಿ ಒಣಗಿಸಿ. ಯಾವಾಗ ನಮಗದು ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ ಅದನ್ನು ತೆಗೆದುಬಿಟ್ಟು ಈ ಥರ ಪೀಸ್ಗಳನ್ನ ಮತ್ತೆ ಅಲ್ಲಿ ಜಾಯಿಂಟ್ ಮಾಡ್ಕೊಂಡು ಮತ್ತೆ ರೆಡಿ ಮಾಡ್ಕೋತೀವಿ. ಇಲ್ಲ ಸರ್, 3 ತಿಂಗಳು ನಮ್ಗೆ ಯಾವಾಗ ಅದು ಹಾಳಾಗಿದೆ ಅಂದರೆ ಮಣ್ಣಿನ ಗುಣಮಟ್ಟದ ಮೇಲೆ ಅದಿರುತ್ತೆ ಸರ್. ಇದು ಎಲ್ಲಿವರೆಗೂ ಕಾವನ್ನ ತಡ್ಕೊಳ್ಳೋ ಕೆಪಾಸಿಟಿ ಅದರಲ್ಲಿ ಇರುತ್ತೆ. ಅದು ನಾವು ನೋಡ್ತೀವಿ. ಸ್ವಲ್ಪ ನಮಗೆ ಬಳೆ ಸರಿ ಆಗದೆ ಇದ್ದರೆ ಅದನ್ನು ಕಿತ್ಬಿಟ್ಟು ಬೇರೆ ನಾವು ಇದನ್ನ ಮಾಡ್ಕೋತೀವಿ. ಯಾವ ಮೋಲ್ಡ್ ಇಲ್ಲ ಸರ್, ಎಲ್ಲ ಕೈಲೇ ಮಾಡೋದು. ಹಾಂ, ಇವರೇ ಎಲ್ಲ ಸ್ವಂತ ಇವರೇ ಸರ್. ನಿಮ್ಗೆ ಇನ್ನೊಂದು ಇದ್ರ ಈ ಮೇಲ್ಗಡೆ ಎಷ್ಟು ಬಟ್ಟೆ ಕಾಣುತ್ತೆ ಕೆಳಗಡೆನೂ ಅಷ್ಟು ಆಳ ಇರುತ್ತೆ. ಇದು ಅಲ್ಲೂ ಕಟ್ಟಡ ಇರುತ್ತೆ. ಈ ಇಟ್ಟಂಗಿ ಇದು ಇರುತ್ತಲ್ಲ ಸರ್, ಆ ಥರ ರೌಂಡ್ ಶೇಪ್ ನಾವು ಕಟ್ಟಬೇಕು. ಅದನ್ನು ಬೇರೆ ಯಾರೂ ಕಟ್ಟೋಕ್ಕಾಗಲ್ಲ. ಯಾವುದೋ ಮೇಸ್ತ್ರಿ ಕರ್ಕೊಂಡು ಕಟ್ಟಿದರೆ ಅದು ಬರಲ್ಲ. ಇವರೇ ನಾವು ಈ ಕೆಲಸ ಮಾಡೋರೇ ಕಟ್ಟಬೇಕು. ನಿಮಗೆ ಆ್ಯಕ್ಚುಲಿ ಅದು ಹೇಳ್ಬೇಕಂತಂದರೆ ಅಳತೆಯಲ್ಲಿ 1 ಇಂಚ್ ಆ ಕಡೆ ಈ ಕಡೆ ಆದರೂ ನೀವು ಫುಲ್ ಡೇ ಒಲೆನ ಉರಿಸಿದ್ರು ಗ್ಲಾಸ್ ಮೆಲ್ಟ್ ಆಗಲ್ಲ. ಕರೆಕ್ಟ್ ಅವ್ರು ಏನು ಇದಿರುತ್ತಲ್ಲ ಸರ್ ಅವ್ರದ್ದು, ಆ ಇದರಲ್ಲೇ ಕಟ್ಟಬೇಕು. ಅವರು ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ನಾವು ಮೂಲವಾಗಿ ಹಸಿರು ಬಳೆನೇ ತಯಾರು ಮಾಡ್ತೀವಿ. ನಮಗೆ ಜಾಸ್ತಿ ಇಲ್ಲಿ ಉತ್ಪಾದನೆ ಆಗೋದು ಹಸಿರು ಬಳೆ. ನಮಗೆ ನಮ್ಮ ಭಾಗದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ, ಆಮೇಲೆ ಮಹಾರಾಷ್ಟ್ರದ ಈ ಕಡೆ ಕರ್ನಾಟಕದ ಗಡಿ ಭಾಗದಲ್ಲಿ ಹೆಚ್ಚಾಗಿ ಹಸಿರು ಬಳೆಗಳನ್ನೇ ಯೂಸ್ ಮಾಡ್ತಾರೆ. ಸ್ಪೆಷಲಿ ಮದುವೆಗಳಲ್ಲಿ ಹಾಗೆ ಜಾತ್ರೆಗಳಲ್ಲಿ ಇದನ್ನ ಹಸಿರು ಬಳೆ ಇರಲೇಬೇಕನ್ನುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಆದ್ದರಿಂದ ಈ ಹಸಿರು ಬಳೆನೇ ಇದನ್ನ ಮಾಡ್ತಾರೆ. ಬಟ್ ಇವಾಗ ಉತ್ತರ ಪ್ರದೇಶ ಫಿರೋಜಾಬಾದಲ್ಲಿ ತಯಾರಾಗ್ತಕ್ಕಂಥ ಬಳೆ, ಇದು ಚಿಕ್ಕೆ ಬಳೆ, ಅದು ಜಾಯಿಂಟ್ ಇರುತ್ತೆ. ಇದು ನಮ್ಮದು ಅಖಂಡ ಯಾವುದೇ ಥರ ಜಾಯಿಂಟ್ ಇರಲ್ಲ ಇದರಲ್ಲಿ. ಅದಕ್ಕಾಗಿ ಸ್ಪೆಷಲಿ ದೇವರಿಗೆ ಅರ್ಪಣೆ ಮಾಡಬೇಕು ಅಥವಾ ಮದುವೆಯಲ್ಲಿ ಇದೇ ಹಸಿರು ಬಳೆನೇ ಉಪಯೋಗಿಸ್ಬೇಕನ್ನುವಂಥದ್ದು ಒಂದು ಪದ್ಧತಿ ಸಂಪ್ರದಾಯ ನಮ್ಮಲ್ಲಿದೆ. ಇದರಿಂದ ನಾವು ಇದೇ ಉದ್ಯೋಗನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ನಾವು ಯಾವುದೇ ರೀತಿ ಈ ಜಾಯಿಂಟ್ ಬಳೆ ಅಥವಾ ಮಷಿನ್ ಹಾಕಬಾರ್ದು ಅನ್ನುವಂಥ ಇದರಲ್ಲಿ ಇದನ್ನೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನಮ್ಮ ಉಳಿವು ಜಾತ್ರೆಯಲ್ಲಿ, ವಿಶೇಷವಾಗಿ ಉಳಿವು ಜಾತ್ರೆಯಲ್ಲಿ ನಾವು ಒಂದು 7-8 ಥರ ಕಲರ್ಗಳನ್ನ ರೆಡಿ ಮಾಡಿ ಸ್ವಲ್ಪ ಬಳೆ ಮೇಲೆ ಅಚ್ಚ ಥರ ಬಸವಣ್ಣ ಅಥವಾ ಹೂವು, ಈಶ್ವರಲಿಂಗ ಈ ಥರ ಒಂದು ಅದರ ಮೇಲೆ ಪ್ರತಿಬಿಂಬ ಬರೋ ಥರ ಬಳೆಗಳನ್ನ ತಯಾರು ಮಾಡಿ ಉಳಿವೆ ಜಾತ್ರೆಯಲ್ಲಿ ನಾವು ಮಾರ್ತೀವಿ. ನಾವು ಖುದ್ದಾಗಿ ನಾವೇ ಹೋಗಿ ನಾವೇ ಅಲ್ಲಿ ಆ ಜಾತ್ರೆಯಲ್ಲಿ 3-4 ದಿನ ಇದ್ದು ನಾವೇ ಮಾರ್ತೀವಿ. ಅದು ನಮ್ಮ ಚನ್ನಬಸವೇಶ್ವರ ಉಳಿವಿ ದೇವಸ್ಥಾನಕ್ಕೆ ಅರ್ಪಿಸುವಂಥ ಒಂದು ಸೇವೆ ಅಂತ ತಿಳ್ಕೊಂಡು ನಮ್ಮ ಪರಂಪರೆಯಿಂದ ನಡ್ಕೊಂತ ಬಂದಂಥ ಅದೊಂದು ಪದ್ಧತಿನ ಈಗಲೂ ಕೂಡ ನಮ್ಮ ಹಿರಿಕರು ಹೇಳ್ಕೊಟ್ಟಾಗೆ ಈಗೂ ಕೂಡ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಸಹ. ನಮ್ಮ ಉದ್ಯೋಗ ಬೇಕಂತ ಮೂಲಭೂತವಾದ ಒಂದು ಇದರಲ್ಲಿ ಕಟ್ಟಿಗೆ ಸಹ ಕೂಡ ಒಂದು. ಈ ನಾವು ಕಟ್ಟಿಗೆನ ಇಲ್ಲಿ ನಮ್ಮ ಊರಿನ ಭಾಗದಲ್ಲಿ ಇರ್ತಕ್ಕಂಥ ಗುಡ್ಗಾಡು ಪ್ರದೇಶದಿಂದ ಇದನ್ನು ನಾವು ಖರೀದಿ ಮಾಡ್ಕೊಂಡು ಬಂದು ಇದನ್ನು ಒಣಗಿಸಿ ನಮ್ಗೆ ಬೇಕಾದ ರೀತಿಯಲ್ಲಿ ಸೈಜ್ ಕಟ್ ಮಾಡಿಕೊಂಡು ಉಪಯೋಗ ಮಾಡ್ಕೋತೀವಿ. ಇದು ಇವಾಗಿನ ಕಾಲದಲ್ಲಿ ಕಟ್ಟಿಗೆ ಇದು ಸ್ವಲ್ಪ ಸರ್ಕಾರದ ಕಾನೂನು ಬಿಗಿ ಕ್ರಮದಿಂದ
ಮತ್ತು ಮೊದಲಿನ ಥರ ಇದು ಕಟ್ಟಿಗೆ ನಮಗೆ ಸಿಗ್ತಾ ಇಲ್ಲ, ಅದು ಕೂಡ ಭಾಳ ತೊಂದರೆ ಆಗ್ತಾ ಇದೆ ನಮಗೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನಾದರೂ ಮುಂದಿನ ಕ್ರಮ ತಗೊಳ್ತಾ ನಮ್ಮ ಸಲುವಾಗಿ ಅಂತ ನೋಡಬೇಕಾದಂಥ ವಿಚಾರ. ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಅದನ್ನೆಲ್ಲ ಬೂದಿ ಗೀದಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ತೆಗೆದು ವಾಶಿ ಮತ್ತು ಬೇರೆ ಮೆಟೀರಿಯಲ್ಸ್ ಹಾಕಿ ಬೆಳಗ್ಗೆ 5 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದರೆ 9:30 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಾವು ಬಳೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸರ್. ಈ ಉದ್ಯೋಗ ನಾವು ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಒಲೆನ ಕಟ್ಟಿಗೆ ಹಾಕಲಿಕ್ಕೆ ಒಲೆ ಸ್ಟಾರ್ಟ್ ಮಾಡೋದು ಬೆಳಿಗ್ಗೆ 6 ಗಂಟೆ. 6 ಗಂಟೆಯಿಂದ ಈ ಕೆಲಸನ ಪ್ರಾರಂಭ ಮಾಡಿದರೆ 9:09ವರೆಗೆ, ಬೆಳಿಗ್ಗೆ 9:09ವರೆಗೆ ಎಲ್ಲ ನಮ್ಮದು ಕಾಜು ಮೆಲ್ಟ್ ಆಗಿರುತ್ತೆ. ಆವಾಗ ಎಲ್ಲ ಈ ಒಂದು ಯೂನಿಟ್, ಇದು ಒಂದು ಬಟ್ಟೆಯಲ್ಲಿ ನಾವು 10ರಿಂದ 12 ಜನ 16 ಜನದ ಮಟ್ಟನೂ ಕೆಲಸ ಮಾಡ್ತಾರೆ ಒಂದೊಂದು ಯೂನಿಟಲ್ಲಿ. ಆ ರೀತಿ ಬೆಳಗ್ಗೆ 9ವರೆಗೆ ನಾವು ಬಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ 6 ಗಂಟೆವರೆಗೂ ಪ್ರತಿಯೊಬ್ಬ ಒಂದು ಇದರಲ್ಲಿ 3000 ಬಳೆ ತಯಾರಾಗೋ ತನಕ ಸಾಯಂಕಾಲ 6 ಗಂಟೆವರೆಗೂ ನಾವು ಮಾಡ್ತೀವಿ. ಮಧ್ಯಾಹ್ನ ಊಟದ ಬಿಡು ಇರುತ್ತೆ, ಆದರೆ ಯಾವುದೇ ಕಾರಣಕ್ಕೂ ನಾವು ಒಲೆನ ಆರಿಸೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿದರೆ ಸಾಯಂಕಾಲ 6 ಗಂಟೆ ತನಕನೂ ಎಲ್ಲರ ಕೆಲಸ ಮುಗಿಯೋ ತನಕ ಒಲೆ ಹಾಗೆ ಪ್ರಾರಂಭ ಇರ್ತದೆ. ಮತ್ತು ಇದರಲ್ಲಿ ಮೇನ್ ಬರೋದು ನಮಗೆ ಕೆಲಸಗಾರರ ಕೊರತೆ. ಈ ಕೆಲಸಕ್ಕೆ ಬೇಕಾದಂಥ ಒಂದು ಸ್ಕಿಲ್, ಒಂದು ಚಾಣಾಕ್ಷತೆ ಎಲ್ಲರಲ್ಲಿ ಸಿಗೋಲ್ಲ. ಈಗ ಯಾರು ಬೇಕಾದರೂ ಬಂದು ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಬರೋದಿಲ್ಲ. ನಾವು ಏನಿದ್ರು ಚಿಕ್ಕ ವಯಸ್ಸಿನಲ್ಲೇ ಈ ಕೆಲಸನ ಕಲಿಬೇಕು. 12 ವರ್ಷದ ಒಳಗಡೆ ಈ ಕೆಲಸವನ್ನು ನಾವು ಏನು ಕಲಿತೀವಿ ಅವ್ರು ಮಾತ್ರ ಮಾಡ್ಲಿಕ್ಕೆ ಬರುತ್ತದೆ. ಹೀಗಾಗಿ ನಮಗೆ ಸ್ವಲ್ಪ ಕೆಲಸಗಾರ ಕೊರತೆನೂ ಭಾಳ ಇದೆ. ಸ್ಕಿಲ್ ಲೇಬರ್ಸ್ ಭಾಳ ಶಾರ್ಟೇಜ್ ಇದೆ ಇವಾಗ. ಅದಕ್ಕೆ ಸ್ವಲ್ಪ ನಮಗೆ ಈ ಉದ್ಯೋಗ ನಡೆಸಲು ತೊಂದರೆ ಆಗ್ತಾ ಇದೆ ಇವಾಗ. ಇದರಲ್ಲಿ ಈ ಒಂದು ಬಟ್ಟೆಯಲ್ಲಿ 6 ಇರುತ್ತೆ. ಇದರಲ್ಲಿ ಒಂದು ಮಡಿಕೆಗೆ 7ರಿಂದ 8 kg ಕಾಜ ಹಾಕಿ ನಾವು ಒಂದು 3ರಿಂದ 4 ಅವರ್ ಕಾಯಿಸ್ಬೇಕು. ಈ ಥರ ಮೆಲ್ಟ್ ಆಗಿರೋದನ್ನು ಇದರಲ್ಲಿ ಹಾಕಿಬಿಟ್ಟು ಕರಗಿಸಿ 9:09ವರೆಗೆ ಬರ್ತಿದ್ದು. ಆಮೇಲೆ ಬಳೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ ಟೋಟಲ್ ನಾವು 13 ಜನ ಇದ್ದೀವಿ. ಮನೆಯವರೇ 9 ಜನ ಇದ್ದೀವಿ. ಹೊರಗಡೆದವರು 4 ಜನ ಇದ್ದಾರೆ.
ನಾವು ಈ ಉದ್ಯೋಗದಲ್ಲಿ ಬಳಸುವಂಥ ಯಾವ ವಸ್ತುಗಳು ಇದು ಎಲ್ಲ ನಾವು ರೀಸೈಕಲ್ ಎಲ್ಲ ಪರಿಸರ ಸ್ನೇಹಿ ಆದಂಥ ಇದನ್ನು ಮಾಡ್ತೀವಿ. ನಾವು ಯಾವುದೇ ರೀತಿ ಗ್ಲಾಸ್ ಉತ್ಪನ್ನ ಅಲ್ಲಿ ನಾವೇ ಸ್ವಂತ ತಯಾರಿಸೋಂಗಿಲ್ಲ. ಒಡೆದಿರ್ತಕ್ಕಂಥ ಬಳಚೂರುಗಳಾಗ್ಬೋದು ಅಥವಾ ಗ್ಲಾಸ್ ಬಾಟಲ್ಗಳಾಗ್ಬೋದು, ಇವನ್ನೆಲ್ಲ ತಗೊಂಡು ನಮಗೆ ಬೇಕಾದಂಥ ಕಲರ್ಗಳನ್ನ ಆರಿಸಿಕೊಂಡು ಅದನ್ನು ನಮಗೆ ಬೇಕಾದ ಕಲರ್ ಮಾಡಲಿಕ್ಕೆ ನಾವು ಅದನ್ನು ರೆಡಿ ಮಾಡಿಕೊಂಡು ಮತ್ತು ಇಲ್ಲೇ ಸಿಗ್ತಕ್ಕಂಥ ಲೋಕಲಾಗಿ ಸಿಗ್ತಕ್ಕಂಥ ಕಟ್ಟಿಗೆಯನ್ನು ಬಳಸಿಕೊಂಡು ನಾವು ಅದನ್ನ ಗ್ಲಾಸನ್ನು ಕರಗಿಸಿ ಹೊಳ್ಳಿ ಅದನ್ನೇ ಬಳೆಯ ರೂಪದಲ್ಲಿ ರೆಡಿ ಮಾಡ್ತೀವಿ. ಇದು ಸರ್ 300 ಬಳೆ ಇರುತ್ತೆ. 25 ಡಜನ್ ಬರುತ್ತೆ ಸರ್ ಇದರ ಒಂದು ಪೀಸಲ್ಲಿ. ಹಾಗೆ 20 ಡಜನ್ದು ಒಂದು ಪ್ಯಾಕಿಂಗ್ ಸಿಗುತ್ತೆ. ಬೇಕಂದರೆ 15 ಡಜನ್ದು ಒಂದು ಪ್ಯಾಕಿಂಗ್ ಸಿಗುತ್ತೆ. ಇದು ಇದರಲ್ಲಿ 3 ವೆರೈಟಿ ಒಂದು 22 ಡಜನು, ಒಂದು 25 ಡಜನು, ಒಂದು 15 ಡಜನು, ಒಂದು 20 ಡಜನ್, ಈ ಥರ ವೆರೈಟಿ ಸಿಗುತ್ತೆ ಸರ್. ಇದರಲ್ಲಿ 8 ಕಲರ್ ರೆಡಿ ಆಗುತ್ತೆ ನಮ್ಮಲ್ಲಿ. ಟೋಟಲ್ 8 ಕಲರಲ್ಲಿ ಯಾವ ಕಲರ್ ಬೇಕಾದರೂ ರೆಡಿಮೇಡ್ ಕೊಡ್ತೀವಿ. ಉಳಿವು ಬಳಿ ತೆಗೆದು ಅಷ್ಟೇನಾ? ಸರ್ ಬಟ್ಟೆ ಕಟ್ಬೇಕಾದ್ರೆ ಈ ಥರ ಇಟ್ಟಿಗೆ ಯೂಸ್ ಮಾಡ್ತೀವಿ ಸರ್. ಇದು ಖಾನಾಪುರದಲ್ಲಿ ಸಿಗುವಂಥ ಇಟ್ಟಿಗೆ ಸರ್. ಇದಕ್ಕೆ ಹೀಟ್ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಇರ್ತದೆ ಸರ್. ಇದು ಬಿಲ್ಡಿಂಗ್ ಕಟ್ಟೋದು ಇಟ್ಟಿಗೆಕ್ಕಿಂತ ಇದು ಹೀಟ್ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಇರೋದು. ಅಂದರೆ ಇದು ಮಧ್ಯಪ್ರದೇಶ ಜಬ್ಬಲ್ಪುರಿಂದ ಮಣ್ಣು ತರಿಸ್ತಾರೆ. ಆಮೇಲೆ ಯಮುನಾ ನದಿ ಒಳಗೆ ಸಿಗತಕ್ಕ ಮಣ್ಣು ಅದಕ್ಕೆ ಜಾಸ್ತಿ ಕೆಪಾಸಿಟಿ ಇರೋದು, ಅಲ್ಲಿಂದನೂ ಇಂಪೋರ್ಟ್ ಮಾಡ್ಕೋತಾರೆ ಖಾನಾಪುರಕ್ಕೆ. ಆ ಮಣ್ಣು ಆ ಇಟ್ಟಿಗೆಯಿಂದ ಇದನ್ನ ಬಟ್ಟೆ ಕಟ್ಕೋತೀವಿ ಸರ್. ಇದು ಈ ಕಲರ್ನ ನಾವು
ಉಳಿ ಜಾತ್ರೆಯಲ್ಲಿ ಮಾರಲಿಕ್ಕೆ ಈ ಥರ ಕಲರ್ ಬಳೆಗಳನ್ನ ಮಾಡ್ತೀವಿ. ಈ ಕಲರ್ ಬರಲಿಕ್ಕೂ ವಿಶೇಷವಾಗಿ ನಾವು ಯಾವುದೇ ಥರ ಅಂತ ಕೆಮಿಕಲ್ಗಳನ್ನು ಯೂಸ್ ಮಾಡದೆ, ಅಂದರೆ ನಮ್ಮಲ್ಲಿ ಲೋಕಲ್ ನಮ್ಮ ಮೊದಲಿಂದ ಏನು ನಮ್ಮ ಹಿರಿಕರು ಮಾಡ್ಕೊಂಡ್ರೆ ಆ ವೇದಲ್ಲಿ ತಾಮ್ರನ್ನ ಸುಟ್ಟ ಮೇಲೆ ಅದೊಂಥರ ಪೌಡ್ರ್ ಆಗುತ್ತೆ. ಆ ಪೌಡ್ರನ್ನ ನಾವು ಗ್ಲಾಸ್ ಮೆಲ್ಟ್ ಮಾಡುವಾಗ ಆ ಗ್ಲಾಸಿಗೆ ಮಿಕ್ಸ್ ಮಾಡಿದರೆ ಈ ಥರ ಕಲರ್ ಬರುತ್ತೆ. ಇದೇ ಥರ ಇನ್ನೂ ಒಂದು 3-4 ಕಲರ್ಗಳನ್ನ ಇದೇ ಲೋಕಲ್ ರೀತಿಯಲ್ಲೇ ಇಲ್ಲಿ ಏನು ಸಿಗುತ್ತೋ ಅದೇ ಲೋಕಲ್ ತಗೊಂಡೇ ನಾವು ಕಲರ್ ರೆಡಿ ಮಾಡ್ಕೋತೀವಿ. ಆಮೇಲೆ ಒಂದಷ್ಟು ಮೊದಲೇ ಇಲ್ಲಿ ಗುಡ್ಡಗಾಡುಗಳಲ್ಲಿ ಕಲ್ಲುಗಳು ಸಿಗ್ತಾ ಇದ್ವು. ಒಂದಷ್ಟು ವಿಶೇಷವಾಗಿ ಅದು ಕರಿಕಲ್ಲು ಅಂತ ಹೇಳ್ತಾ ಇದ್ವಿ. ಆ ಕಲ್ಲು ಪೌಡ್ರ್ ಮಾಡಿ ಹಾಕಿಬಿಟ್ರೆ ನಮಗಿದು ಬ್ಲ್ಯಾಕ್ ಕಲರ್ ಕಲರ್ ಬಳೆ ರೆಡಿ ಆಗ್ತಾ ಇತ್ತು. ಕೋರೆ ಬಳೆ ಅಂತ ಹೇಳ್ತೀವಿ. ಅದನ್ನು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಉಪಯೋಗಿಸ್ತಾರೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಹೇಗೆ ನಾವು ಹಸಿರು ಬಳೆಯನ್ನು ಉಪಯೋಗ ಮಾಡ್ತೀವಿ, ಆ ಥರ ಕರೆ ಬಳೆಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಉಪಯೋಗಿಸ್ತಿದ್ರು. ಬಟ್ ಇವಾಗ ಆ ಕಡೆ ಮಾರ್ಕೆಟ್ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಜಾಯಿಂಟ್ ಬಳೆ, ಈ ಚಿಕ್ಕೆ ಬಳೆ ಅಂತೀವಲ್ಲ, ಮಷಿನ್ ಮೇಲೆ ರೆಡಿ ಅಂತ ಬಳೆ ಮೇಲೆ ಒಲವು ಜಾಸ್ತಿ ಆಗಿರೋದ್ರಿಂದ ಅಥವಾ ಬಳೆಗಳನ್ನು ಧರಿಸೋರೇ ಕಡಿಮೆ ಆಗಿರೋದ್ರಿಂದ ಆ ಕಡೆ ಮಾರ್ಕೆಟ್ ಇಲ್ಲದ ಕಾರಣ ಅವೆಲ್ಲ ಬಟ್ಟೆಗಳು ಬಂದಾಗಿ ಈಗೆಲ್ಲ ಈ ಕಡೆ ಬಂದಿರೋ. ಮೊದಲು ನಮ್ಮ ಕುಟುಂಬದವರೇ ಅಲ್ಲಿ ಚಿಕ್ಕಮಗಳೂರು ಸೈಡಲ್ಲಿ ತರೀಕೆರೆ, ಕಡೂರು ಅಲ್ಲೆಲ್ಲ ಮಾಡ್ತಾ ಇದ್ರು ಬಟ್ಟೆ ಇದ್ದು. ಈಗೂ ತರೀಕೆರೆಯಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳಿವೆ, ಬಟ್ ಮಾರ್ಕೆಟ್ ಇಲ್ಲ. ಆದ್ರಿಂದ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ವಲಸೆ ಬಂದಿದ್ದಾರೆ. ಈ ಎಲ್ಲ ಸಮಸ್ಯೆನ ನೋಡ್ಬಿಟ್ಟು ನಮ್ಮ ಇಲ್ಲಿನ ಶಾಸಕರ ಮನವಿಯನ್ನ ಕೊಟ್ಟಿದ್ವಿ ನಾವೆಲ್ಲರೂ ಸೇರಿಸಿ. ಅದ್ರ ಮುಖಾಂತರ ಅವರು ಸ್ವಲ್ಪ ನಮ್ಗೆ ಸರ್ಕಾರದಿಂದ ಒಳ್ಳೆ ಸಹಾಯನ ಮಾಡಿಸ್ತಾ ಇದ್ದಾರೆ. ಬಟ್ ಅದಿನ್ನೂ ಸರ್ಕಾರದ ಹಂತದಲ್ಲಿ ಇರೋದ್ರಿಂದ ಇನ್ನೂವರೆಗೂ ಅದು ಮಂಜೂರಾತಿ ಆಗ್ಬೇಕಾಗಿದೆ. ಅದಕ್ಕೆಲ್ಲ ಶಾಸಕರು ಓಡಾಡಿ ನಾವು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಒಂದು ಕ್ಲಸ್ಟರ್ ಸಾಮೂಹಿಕ ಕಾರ್ಯಾಗಾರ ಅಂತ ಹೇಳಿಬಿಟ್ಟು ಒಂದು MSME ಸ್ಕೀಮ್ ಅಲ್ಲಿ ನಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಅದಾದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಈ ಕಟ್ಟಿಗೆ ಆಗ್ಬೋದು, ಕಾಜ್ ಆಗ್ಬೋದು. ಈಗ ನಮ್ ಕಟ್ಟಿಗೆಯಲ್ಲಿ ನಾವು ಉರಿಸೋದ್ರಿಂದ ನಾವು ಬಳೆಚೂರನ್ನೇ ನಾವು ಅವಲಂಬಿಸಿದೀವಿ. ಅಂದ್ರೆ ಕಟ್ಟಿಗೆ ಅದ್ರದ್ದು ಹೀಟ್ ಪವರ್ ಕಡಿಮೆ ಇರುತ್ತೆ. ಆದ್ರೆ ನಾವು ಈ ಬಾಟಲ್ ಇವನು ಜಾಸ್ತಿ ಯೂಸ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಅದು ಹಾರ್ಡ್ನೆಸ್ ಜಾಸ್ತಿ ಆದ್ರೆ ಬಳೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಬಳೆಚೂರನ್ನೇ ನಾವು ಅವಲಂಬಿಸಿದೀವಿ. ಅದೇ ಒಂದ್ ಸ್ವಲ್ಪ ನಮಗೆ ಗ್ಯಾಸ್ಗೆ ಕನ್ವರ್ಟ್ ಮಾಡಿ ಕೊಟ್ರೆ, ಅದು ಗ್ಯಾಸಿನ ಮೂಲಭೂತ ಸೌಕರ್ಯಗಳ ಗ್ಯಾಸು ಇದು ನಮ್ಗೆ ಸರ್ಕಾರದಿಂದ ಒದಗಿಸಿಕೊಟ್ರೆ ನಾವು ಇದು ಅಲ್ಲಿ ಇಲ್ಲಿ ರೋಡಲ್ಲಿ ಬಿಡ್ತಕ್ಕಂಥ ಗ್ಲಾಸ್ ಬಾಟಲ್ ಇವನ್ನೆಲ್ಲ ರೀಸೈಕಲ್ ಮಾಡಿಬಿಟ್ಟು ನಾವು ಬಳೆಗಳನ್ನ ಮಾಡಬಹುದು. ಅದಕ್ಕೆ ಸರ್ಕಾರದಿಂದ ಸ್ವಲ್ಪ ನಮ್ಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಎದುರು ನೋಡ್ತಾ ಇದೀವಿ. ಅದರಿಂದ ಅದೊಂದು ಯೋಜನಾ ವರದಿ ರೆಡಿ ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಟ್ಟಿದೀವಿ. ಮುಂದಿನ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತದೆ ನೋಡ್ಬೇಕಾಗಿದೆ. Still, the flame continues. A few young artisans keep this traditional craft alive, not through books, but by observing and practicing every day. Each glowing bangle carries the memory of their ancestors and reflects generations of skill and patience. Behind every shimmering piece lies the story of dedication, effort, and endurance that defines rural craftsmanship.